ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಭಾವನಾ. ಪ್ರತಿದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಇವತ್ತು ಕೂಡ ಒಂದು ವಿಶೇಷ ವಿಷಯ ಇದೆ. ಪ್ರತಿ ಬಾರಿನೂ ನಾವು ಚಿಕಿತ್ಸೆ ಬಗ್ಗೆ ಯೋಚನೆ ಮಾಡಿದಾಗ ಪ್ರಾಕೃತಿಕ ಚಿಕಿತ್ಸೆಗಳ ಬಗ್ಗೆ ಮೊರೆ ಹೋಗ್ತೀವಿ. ಪ್ರಕೃತಿಯಲ್ಲಿ ಸಾಕಷ್ಟು ವಸ್ತುಗಳಿವೆ, ಅವುಗಳಿಂದ ರೋಗಗಳು ನಿವಾರಣೆಯಾದಂತಹ ಸಾಕಷ್ಟು ಉದಾಹರಣೆಗಳಿವೆ. ಆಯುರ್ವೇದ ಆಗಿರಬಹುದು ಅಥವಾ ಮತ್ತೊಂದಾಗಿರಬಹುದು. ಆದರೆ ಮೀನಿನಲ್ಲೂ ಕೂಡ ಔಷಧಿ ಇದೆ, ಅದನ್ನು ರೋಗವನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಎಲ್ಲರೂ ಕೇಳ್ಪಟ್ಟಿರಬಹುದು, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಮೃಗಶಿರ ನಕ್ಷತ್ರದ ಸಂದರ್ಭದಲ್ಲಿ, ಮೃಗಶಿರ ಮಳೆಯಾಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಮದ್ದು ನೀಡಲಾಗುತ್ತೆ. ಮೀನಿನ ಮೂಲಕ ಆಸ್ತಮಾ ರೋಗವನ್ನು ನಿವಾರಣೆ ಮಾಡಬಹುದು ಅಂತ. ಹಾಗಾದರೆ ಏನಿದು ಮೀನಿನ ಚಿಕಿತ್ಸೆ? ಇದು ಮೃಗಶಿರ ನಕ್ಷತ್ರದಲ್ಲಿ, ಮೃಗಶಿರ ಮಳೆಯಲ್ಲಿ ಯಾಕೆ ನೀಡಲಾಗುತ್ತೆ? ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ದುನಿಯಾದಲ್ಲಿ ಚರ್ಚಿಸೋಣ. ಇದೇ ಇವತ್ತಿನ ದುನಿಯಾ ವಿಶೇಷ ಮತ್ಸ್ಯ ಮದ್ದು. ಈಗಾಗಲೇ ಹೇಳಿದಾಗೆ ಮೃಗಶಿರ ಮಳೆಯಾದಂತಹ ಸಂದರ್ಭದಲ್ಲಿ ಮೀನಿನ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಮೀನಿನ ಮದ್ದನ್ನು ನೀಡಲಾಗುತ್ತೆ. ಸತತವಾಗಿ 3 ವರ್ಷಗಳ ಕಾಲ ಈ ಮದ್ದನ್ನು ತಗೊಂಡ್ರೆ ಆಸ್ತಮಾಗೆ ರಾಮಬಾಣ ಅಂತಾರೆ. ಹಾಗಾದರೆ ಏನದು? ಬನ್ನಿ ನೋಡೋಣ. ಹೀಗೆ ಮೀನಿನ ಮರಿಯಲ್ಲಿ ಔಷಧಿ ಇಟ್ಟು ಜೀವಂತ ಮೀನನ್ನೇ ನುಂಗಿಸೋದು ಅಸ್ತಮಾ ಚಿಕಿತ್ಸೆಗಾಗಿ. ಇದನ್ನ ಯಾವಾಗ ಬೇಕಾದರೂ ನುಂಗಿಸುವಂತಿಲ್ಲ. ಮೃಗಶಿರ ಮಳೆ ಕೂಡುವ ಸಂದರ್ಭದಲ್ಲಿ ಮಾತ್ರ ನುಂಗಿಸಬೇಕು. ಬಿಜಾಪುರದ ಸಿಂದಗಿಯಲ್ಲಿ ಈ ಸಂದರ್ಭವನ್ನ ಮಿರಗ ಕೂಡುವುದು ಅಂತಾರೆ. ಈ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಭಾವಿಕಟ್ಟಿ ಕ್ಲಿನಿಕ್ ಮುಂದೆ ಜನವೋ ಜನ. ಇಲ್ಲಿ ಕಳೆದ 51 ವರ್ಷಗಳಿಂದ ಈ ಚಿಕಿತ್ಸೆ ನೀಡಲಾಗುತ್ತಿದೆ. ನಮಗೆ ಕೆಮ್ಮು, ಕಫ, ದಮ್ಮು ಅನ್ನೋದು ನಿವಾರಣೆ ಆಕೈತಿ. ನಮಗೆ ಹಾಕ್ಸಿಂದವ್ರಿ, ನಮಗೆ ಅನುಕೂಲ ಆಯ್ತು. ಮತ್ತು 2ನೇ ವರ್ಷ ಬಂದಿದ್ದೇವೆ ರೀ. 190ರಷ್ಟು ಗುಣವಾಗ್ತದೆ. ಆದರೆ ಈ ಮಿರ್ಗನ ಮಳೆ ಕೂಡಿದಾಗನೇ ಅದನ್ನು ಕೊಡೋದು. ಡಾಕ್ಟರ್ MS ಭಾವಿಕಟ್ಟಿ ಅವರಿಂದ ಆರಂಭವಾದ ಈ ವಿಶೇಷ ಚಿಕಿತ್ಸೆಯನ್ನ ಅವರ ಕುಟುಂಬ ಸದಸ್ಯರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಳೆದ 40 ವರ್ಷಗಳಿಂದ ಇದನ್ನು ರೋಗಿಗಳಿಗೆ ಕೊಡ್ತಾ ಬಂದಿದ್ದೀವಿ. ಇದು ಮೊದಲಿಗೆ ನಮ್ಮ ಪೂಜ್ಯ ಅಜ್ಜನವಾದ ದಿವಂಗತ ಡಾಕ್ಟರ್ MS ಭಾವಿಕಟ್ಟಿ ಅವರು ಇದನ್ನು ಪರಿಚಯ ಮಾಡಿಸಿದ್ರು ಸಿಂದಗಿಯಲ್ಲಿ. ಇದರ ಅನ್ವಯ ನಾವು ಪ್ರತಿ ಜೂನ್ 7 ಅಥವಾ 8ನೇ ತಾರೀಕಿಗೆ ಅದು ಇದ್ರ ಮುಹೂರ್ತ ಬರೋದ್ರಿಂದ ಆ ದಿವಸ ನಾವು ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಈ ಔಷಧಿಗೆ ತನ್ನದೇ ಆದ ಪಥ್ಯ ಇದೆ. ಪಥ್ಯ ಮಾಡದಿದ್ರೆ ಔಷಧಿ ಸೇವಿಸಿದ್ದು ವೇಸ್ಟ್ ಆಗುತ್ತೆ. ಅಲ್ಲದೆ ಜೀವಂತ ಮೀನಿನ ಮರಿಗಳು ಕ್ಲಿನಿಕ್ ಬಳಿಯೇ ಮಾರಾಟವಾಗುತ್ತವೆ. ಒಂದೇ ದಿನದ ಈ ಚಿಕಿತ್ಸೆಗೆ ಮೀನು ಮಾರಾಟಗಾರರು ಒಂಥರ ಏಕ್ ದಿನ ಕಾ ಸುಲ್ತಾನ್ ಆಗಿರ್ತಾರೆ. 10 ರೂಪಾಯಿಗೆ ಒಂದು ಮೀನು ಮರಿಯನ್ನ ಮಾರ್ತಾರೆ. ಮೇನಾ ಮಾರ್ಲಾಕ ಬಂದೇವ್ರಿ. 10 ರೂಪಾಯಿಗೆ ಒಂದು ಮೇನಾ ಮಾರ್ತೀವ್ರಿ. ಬಾಯಿಕಟ್ಟಿ ಡಾಕ್ಟರ್ ದವಾಖಾನಿಗೆ ಬರ್ತೀವ್ರಿ. ನಾವು ವರ್ಷ ಬಾರ್ತೀವ್ರಿ. 30-40 ವರ್ಷ ಐತ್ರಿ ಮಾರ್ಲಾಕತ್ತೀವಿ. ಎಲ್ಲರಿಗೂ ಆರಾಮಾಗ್ಯದ್ರಿ. ಎಲ್ಲರೂ 3 ವರ್ಷ ನುಂಗ್ಬೇಕ್ರಿ. 3 ವರ್ಷ ಆದ್ಮೇಲೆ ಬಿಡ್ಬೇಕ್ರಿ. ಎಲ್ಲ ದಮ್ಮ ಕೆಮ್ಮ ಎಲ್ಲ ಹೋಗ್ತೈತ್ರಿ. ಈ ವಿಶಿಷ್ಟ ಚಿಕಿತ್ಸೆ ನಮ್ಮಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ತುಂಬಾ ಫೇಮಸ್. ಇಲ್ಲಿಗೆ ಪಕ್ಕದ ರಾಜ್ಯಗಳಿಂದಲೂ ಜನ ಚಿಕಿತ್ಸೆಗೆ ಬರೋದು ವಿಶೇಷ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7, ಬಿಜಾಪುರ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ವಿಷಯ. ಅಂದರೆ ಮೃಗಶಿರ ಮಳೆಯ ಸಂದರ್ಭದಲ್ಲಿ ಈ ರೀತಿ ಔಷಧಿ ಕೊಟ್ಟರೆ ಆಸ್ತಮಾ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಹಲವಾರು ಕಾಯಿಲೆಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತಾರೆ. ಹಾಗಾದರೆ ಇದು ನಿಜಾನಾ? ಇದ್ರ ಬಗ್ಗೆ ಚರ್ಚಿಸೋದಕ್ಕೆ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಜ್ಯೋತಿಷಿಗಳಾದಂತಹ ಗುರುಮೂರ್ತಿ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇದಲ್ಲದೆ ಈಗ ಈ ರೀತಿಯ ಒಂದು ಚಿಕಿತ್ಸೆ ನೀಡ್ತಾ ಇರುವಂತಹ, ಯಶಸ್ವಿಯಾಗಿ ನೀಡ್ತಾ ಇರುವಂತಹ, ಅಲ್ಲದೆ MBBS ಡಾಕ್ಟರ್ ಆಗಿರುವಂತಹ ಸಂಗಮೇಶ್ ಪಾಟೀಲ್ ಅವರು ಹುಬ್ಬಳ್ಳಿಯಿಂದ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿದ್ದಾರೆ. ಬನ್ನಿ ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸಂಗಮೇಶ್ ಅವರು, ಸುಮಾರು ಎಷ್ಟು ವರ್ಷಗಳಿಂದ ಈ ರೀತಿ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ? MBBS ಡಾಕ್ಟರ್ ಆಗಿದ್ರು ಈ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಇದು ನಮ್ಮ ಅರ್ಜುನರಾದ ದಿವಂಗತ ಡಾಕ್ಟರ್ MS ಭಾವಿಕಟ್ಟಿ ಅವರು ಮೊದಲಿಗೆ ಶುರು ಮಾಡಿದರು. ಅದನ್ನೇ ನಮ್ಮ ತಂದೆಯವರಾದ ಡಾಕ್ಟರ್ AR ಪಾಟೀಲ್ ಅದು ಮುಂದುವರ್ಸ್ಕೊಂಡು ಬಂದರು. ಇದು ನಾವು ಅಸ್ತಮಾದಿಂದ ಬಳಲೋರು ಇದನ್ನು ನೋಡಿದಾಗ ನಮಗೆ ತುಂಬ ಖೇದ ಅನ್ನಿಸ್ತಿತ್ತು. ಆದರೆ ಇದರ ರೆಸ್ಪಾನ್ಸ್ ನೋಡ್ಕೇಸಿಂದ ನಾವು ಸರಿ ಅಲೋಪತಿಕ್ ಆಗಿದ್ರೂ ಕೂಡ ಇದನ್ನು ಪದ್ಧತಿಯನ್ನು ನಮ್ಮ ತಾತನವ್ರ ಸವಿ ನೆನಪಿಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀವಿ.
ಇದ್ರ ಜನತೆಯೂ ಇದ್ರ ಬಗ್ಗೆ ಬಹಳ ರೆಸ್ಪಾನ್ಸ್ ಒಳ್ಳೆಯದಾಗಿ ಕೊಟ್ಟಿದ್ದರ ಕಾರಣದಿಂದ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸಂಗಮೇಶ್ ಅವರೇ, ಈ ಮೃಗಶಿರ ಮಳೆ ಸಂದರ್ಭದಲ್ಲೇ ಈ ರೀತಿ ಚಿಕಿತ್ಸೆ ನೀಡಬೇಕು ಅಂತ ಯಾಕಿದೆ? ಏನಿಲ್ಲ ಮೇಡಮ್, ಈ ಮೃಗಶಿರ ಮಳೆಯಿಂದ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇವೆಲ್ಲ ಅಲರ್ಜಿಕ್ ಅಸ್ತಮಾ ಇವೆಲ್ಲ ಬರೋ ಚಾನ್ಸ್ ಹೆಚ್ಚು. ಅದರಿಂದ ಇದು ಅಜ್ಜನ ಕಾಲದಿಂದಲೂ ಆ ಮುಹೂರ್ತದಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇವಾಗ ಅದಕ್ಕೆ ಮೀನನ್ನು ಉಪಯೋಗಿಸ್ತೀರಾ ಸಂಗಮೇಶ್? ಈ ರೀತಿ ಒಂದು ಚಿಕಿತ್ಸೆ ಕೊಡುವಾಗ ಅದು ಯಾವ ರೀತಿಯಾದಂತಹ ಮೀನು? ಇಂತಹದ್ದೇ ಸ್ಪೆಸಿಫಿಕ್ ಮೀನನ್ನು ಆ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಯಾವುದೇ ಜಾತಿ ಮೀನಾದರೂ ಆಗುತ್ತಾ? ಏನಿಲ್ಲ ಮೇಡಮ್, ನಮ್ಮ ಕಡೆ ಅವು ಇದ್ರ ಜಾತಿ ಮೀನನ್ನು ಸಿಗ್ತಾ ಹೋಗೋದು, ಆದರೆ ಇಂಥದ್ದು ಸ್ಪೆಸಿಫಿಕ್ ಆಗಿ ಏನಿಲ್ಲ. ನಮ್ಮ ಕಡೆ ಅನಾದಿಕ ಅದು 40 ವರ್ಷದಿಂದ ಅವರೇ ಒಂದು 2 ಫ್ಯಾಮಿಲಿ ತಂದು ಕೊಡ್ತಾ ಇದ್ದಾರೆ. ಅದೇ ಮೀನನ್ನು ಯೂಸ್ ಮಾಡ್ತೀವಿ ನಾವು. ಓಕೆ, ಅದ್ರ ಜೊತೆಗೆ ಬೇಕಂತೇನಿಲ್ಲ. ಓಕೆ, ಅದ್ರ ಜೊತೆಗೆ ಒಂದು ಔಷಧಿನ ಕೊಡ್ತೀರಾ, ಅದು ಯಾವ ರೀತಿಯಾದದ್ದು? ಅದು ಆಯುರ್ವೇದಿಕ್, ಪ್ಯೂರ್ಲಿ ಆಯುರ್ವೇದಿಕ್ ಮೇಡಮ್. ಅದರಲ್ಲಿ ಇದು ಇರುತ್ತೆ, ಅದನ್ನ ಇಂಗು ಮತ್ತೆ ಅರಿಶಿನ, ಇನ್ನೊಂದು ಅದು ನಮ್ಮ ತಾಯಿಯವರು ತಯಾರಿಸ್ತಾರೆ. ಅದನ್ನ ನಾವು ಮೀನಿನ ಹೊಟ್ಟೆಲಿ ಕೊಟ್ಟು ನಂತರ ಅದನ್ನ ಮೀನಿನ ಗಂಟಲ್ಲಿ ನುಂಗಿಸ್ಬಿಡ್ತೀವಿ. ಅದು ಓಕೆ ಸಂಗಮೇಶ್, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಓಕೆ ಪಂಡಿತರೆ, ಏನು ಹೇಳ್ತೀರಾ ಈ ಮೃಗಶಿರ ಮಳೆಯ ನಂತರ ಈ ಮೃಗಶಿರ ನಕ್ಷತ್ರದ ವಿಶೇಷತೆ ಏನು? ಮೃಗಶಿರ ನಕ್ಷತ್ರ ಅಂದರೆ ಈ ಮಳೆಗಳು ಪ್ರಾರಂಭವಾಗೋದು ಮೃಗಶಿರದಿಂದ ಶುರುವಾಗುತ್ತೆ. ಸಾಮಾನ್ಯವಾಗಿ ಈಗ ಜ್ಯೇಷ್ಠ ಮಾಸ ದ್ವಿತೀಯ ದಿವಸ ಮೃಗಶಿರ, ಸಾಮಾನ್ಯ ಜ್ಯೇಷ್ಠ ಆರಂಭದ ದಿವಸ ಅಥವಾ ದ್ವಿತೀಯ ದಿನ ಮೃಗಶಿರ ಬರ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಮೃಗಶಿರೆಯಿಂದ ಮಳೆ ಆರಂಭ ಆಗುತ್ತೆ. ಆದ್ದರಿಂದ ಆರಂಭ ಮಳೆಯ ನಕ್ಷತ್ರ, ಆದ್ದರಿಂದ ಮೃಗಶಿರ ನಕ್ಷತ್ರ ಈ ಮಳೆಯ ನಕ್ಷತ್ರ. ಆಮೇಲೆ ಆರ್ದ್ರ ಪ್ರವೇಶ ಅಂತ ಮುಂದೆ ಬರ್ತದೆ, ಅದು ಇನ್ನು ಜಾಸ್ತಿಯಾಗಿ ಮಳೆ ಆಗುತ್ತೆ. ಸಾಮಾನ್ಯವಾಗಿ ಮಳೆಯ ಪ್ರಾರಂಭ ಆಗುವಂಥದ್ದು ಜೂನ್ 7 ಅಂತ ನಮ್ಮಲ್ಲಿ ಹೇಳ್ತೇವೆ. ಆ ಜೂನ್ 7 ಅಂದರೆ ಮೃಗಶಿರ ಆರಂಭ ಆದಮೇಲೆ ಜೂನ್ 7 ಬರ್ತದೆ. ಅದರಿಂದ ಮಳೆಯ ಪ್ರಾರಂಭದ ದಿವಸ ಇದು. ಓಕೆ, ಇವಾಗ ಗುರುಮೂರ್ತಿಯವರೇ, ಸಾಮಾನ್ಯವಾಗಿ ಏನು ಹೇಳ್ತಾರೆ, ಮೊದಲನೇ ಮಳೆ ನೆನೆಯೋಕೇನೋ ಚಂದ, ಆದರೆ ಅದು ರೋಗಕಾರಕ ಮಾಡಬಾರ್ದು, ನೆನಿಬಾರ್ದು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಮೊದಲನೇ ಮಳೆ ಆದ ದಿನ ಈ ರೀತಿ ಒಂದು ಚಿಕಿತ್ಸೆ ಕೊಡ್ತಾರೆ, ಅದು ಹೇಗೆ ಫಲಕಾರಿಯಾಗುತ್ತೆ ಅಂತ ನೋಡಿ. ಒಂದು ಇಲ್ಲಿ ಆಧ್ಯಾತ್ಮ ಒಂದು ವಿಚಾರ ಇದು ಮಾಡ್ತೀವಿ. ಭಗವಂತ ಸೃಷ್ಟಿಯಲ್ಲಿ ಪ್ರಕೃತಿದತ್ತವಾಗಿ ಮಾನವನ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡಿದ ಬ್ರಹ್ಮನ ಇದು ಅಥರ್ವವೇದದಲ್ಲಿ ಆಯುರ್ವೇದದ ಬಗ್ಗೆ ವಿವರಣೆ ಕೊಡುತ್ತೆ. ಅಥರ್ವವೇದದಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತೆ. ಈ ಏನು ಮೃಗಶಿರ ನಕ್ಷತ್ರ ಅಂತ ಏನಿದೆಯೋ, ಈ ಮೃಗಶಿರ ನಕ್ಷತ್ರ ಒಂದು ಅನ್ವೇಷಣೆಗೊಳಿಸುವಂಥ ನಕ್ಷತ್ರ. ಮತ್ತು ಆ ನಕ್ಷತ್ರದ ಒಂದು ವಿಶೇಷತೆ ನೀವು ಗಮನ ಹರಿಸಿರ್ಬೋದು. ಚಿತ್ರಾ ಪೌರ್ಣಿಮೆ ಇದು ಏನು ಚೈತ್ರ ಮಾಸದಂತ ಬರೋ ಪೌರ್ಣಿಮೆಯಲ್ಲಿ ವಿಶೇಷವಾದ ದಿವ್ಯ ಚಂದ್ರನಲ್ಲಿ ಆ ತೇಜಸ್ಸು ಇದನ್ನಾಗುತ್ತೆ ಅಂತ. ಹಾಗೆ ಈ ಮೃಗಶಿರ ನಕ್ಷತ್ರದಲ್ಲಿ ಸಮುದ್ರ ಮಂಥನ ಏನಾಯಿತು, ಮಂಥನದಲ್ಲಿ ಕೆಲವು ಗುಪ್ತ ಮಾಣಿಕ್ಯ ಮತ್ತು ನವರತ್ನಗಳೆಲ್ಲವೂ ಸಮುದ್ರದ ಪಾಲಾದ ಅದನ್ನು ವಿಶೇಷವಾಗಿ ಕಂಡುಹಿಡಿಯೋದಕ್ಕೋಸ್ಕರ ನಕ್ಷತ್ರ ಉಗಮವಾಯಿತು ಅಂತ ಕೆಲವು ವೇದಗಳಲ್ಲಿ ಹೇಳುತ್ತೆ. ಹಾಗೆ ಈ ಪುನರ್ವಸ ನಕ್ಷತ್ರ ಏನು ಈ ಪ್ರಾರಂಭ ಏನು ಬೇಸಿಗೆಯಲ್ಲಿ ಏನು ಬಿಸಿಯ ತಾಪ ಏನು ಬಿಸಿಯ ಬೇಗೆ ಏನಿರುತ್ತೋ, ಇಲ್ಲಿಂದ ನೀವು ಗಮನ ಹರಿಸಿ 6 ತಿಂಗಳು ಅಂದರೆ ಶಿವರಾತ್ರಿಯ ಮಾಘ ಇದಕ್ಕೆ ಮುಕ್ತಾಯವಾಗುತ್ತೆ. ಈ ಬಿಸಿಲು ತಾಪ ಇದು ಪ್ರಾರಂಭಿಕವಾಗುತ್ತೆ. ಇಲ್ಲಿ ಪ್ರಾರಂಭಿಕವಾದಾಗ ಮತ್ತು ಶೀತ ಮತ್ತು ಉಷ್ಣ ಎರಡೂ ಇದನ್ನಾದಾಗ ಈ ಮನುಷ್ಯನಿಗೆ ಶರೀರದಲ್ಲಿ ವಾತ ಪಿತ್ತ ಕಫ ಈ 3 ಕಾರಣದಿಂದಲೇ ಮನುಷ್ಯನ ಇದು ಪ್ರಾರಂಭ. ಈ ಶೀತಕಾಲದಲ್ಲಿ ಹೆಚ್ಚಾಗಿ ಆಸ್ಮಾ ಅಂದರೆ ಉಬ್ಬಸ ರೋಗ ಇರುವಂಥವ್ರಿಗೆ ಈ ನಕ್ಷತ್ರದ ಏನು ದಿನ ಇದೆ ಅದು ದೈವ ಸೃಷ್ಟಿಯಲ್ಲಿ ಈ ಏನು ಮೃಗಶಿರ ನಕ್ಷತ್ರ ಏನಿದ್ದು ಮಹಾನಕ್ಷತ್ರವಾಗಿ ಅದಕ್ಕೋಸ್ಕರವಾಗಿ ಆ ಮೃಗಶಿರ ಇದು ಏನು ಪ್ರಕೃತಿದತ್ತವಾಗಿ ಪರಿಸರಕ್ಕೆ ಅಧಿದೇವತೆಯೂ ಸಹಿತ ಮೃಗಶಿರ ಅಂತಂತ ಹೇಳ್ತಾರೆ. ಅದರಿಂದ ಪರಿಸರ ಮತ್ತು ಅದಕ್ಕೆ ಚಂದ್ರ ಅಧಿಪತಿ ಇರೋದರಿಂದ ಭಾಳ ಆ ಚಂದ್ರನ ಮುಖಾಂತರ, ಯಾಕಂದರೆ ಏನು ವನಸ್ಪತಿಗಳೇನಿದೆಯೋ ಆ ವನಸ್ಪತಿಗಳ ದಿವ್ಯ ಇದು ಬೆಳಬೇಕು ಅಂತ ಅಂದರೆ ಈ ಮೃಗಶಿರ ನಕ್ಷತ್ರ ದಿವಸ ಮಾತ್ರ ಸಾಧ್ಯ. ಅದರಿಂದ ಈ ಮೃಗಶಿರ ಆ ಪ್ರಾರಂಭ ಆಗುವಂಥದ್ದನ್ನು, ಯಾಕಂದರೆ ಹೇಗಿದ್ರೂ ಪ್ರಾರಂಭ ಹಾಗೆ ಆಗುತ್ತೆ. ವೈಜ್ಞಾನಿಕವಾಗಿ ನೋಡೋಕೆ ಹೋದ್ರೂ ನಮ್ಗೆ ಆ ವೈಜ್ಞಾನಿಕ ಅರ್ಥದಲ್ಲಿ ಹೀಗಾಗುತ್ತೆ, ಆದರೆ ಆಧ್ಯಾತ್ಮಿಕ ಮತ್ತು ವೇದಗಳ ಪುರಾಣಗಳ ಅರ್ಥದಲ್ಲಿ ಹೀಗಿದೆ. ಆದರೆ ಮೃಗಶಿರ 3 ತಾಪಗಳನ್ನು ಮಳೆಯನ್ನು ಸಿಂಚರಿಸದೆ ಇಲ್ಲಿಂದನೇ ಪ್ರಾರಂಭ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಚರ್ಚಿಸ್ತೀವಿ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಬ್ರೇಕ್.